ನಮಸ್ಕಾರ ಪ್ರಿಯ ವೀಕ್ಷಕರೇ. ನೀವೆಷ್ಟೇ ಒಳ್ಳೇದ್ ಮಾಡಿದ್ರು ಅದಕ್ಕೊಂದು ಕೊಂಕು ನುಡಿಯೋರು, ಅದಕ್ಕೊಂದು ಕಮೆಂಟ್ ಹಾಕೋರು ನಿಮ್ ಜೀವನದಲ್ಲೂ ಇದಾರಾ? ಬನ್ನಿ ಈ ಕತೆ ಕೇಳೋಣ. ಅದೊಂದು ಮದುವೆ ಸಂಭ್ರಮ. ವರನ ಕಡೆಯೋರು ಒಂದು ಕೆಂಪು ಬಸ್ ತುಂಬಾ ತುಂಬಿಕೊಂಡು ವಧುವಿನ ಊರಿಗೆ ಬಂದು ಮುಟ್ಟಿದ್ರು. ಹೆಣ್ಣಿನ ಕಡೆಯವರು ಸಿರಿವಂತರು, ಉಳ್ಳವರು, ಅಗರ್ಭ ಶ್ರೀಮಂತರು. ತರಕಾರಿ ತೋಟ, ನೂರಾರು ಎಮ್ಮೆಗಳು, ಆಕಳುಗಳು, ಸಾವಿರಾರು ಕೋಳಿ ಇದ್ದ ಕೋಳಿ ಫಾರಂ, 1000ಕ್ಕೂ ಹೆಚ್ಚು ಕುರಿ ಇದ್ದವರು ಭರ್ಜರಿ ಸ್ವಾಗತವನ್ನ ಕೋರಿದ್ರು. ಬಸ್ಸಿನಲ್ಲಿ ಬಂದ ಎಲ್ಲಾ ಅತಿಥಿಗಳಿಗೆ ಬಗೆ ಬಗೆಯ ಅಡುಗೆಗಳು, ಜವಾರಿ ತುಪ್ಪದಲ್ಲಿ ಮಾಡಿಸಿದ 10 ಸಿಹಿ ಪದಾರ್ಥಗಳು, ವಿಧ ವಿಧವಾದ ಊಟೋಪಚಾರ, ಶುದ್ಧ ಹಾಲಿನಲ್ಲಿ ಮಾಡಿದ ಚಹಾ, ಕಾಫಿ, ಬಾಯಿ ಚಪ್ಪರಿಸೋದಕ್ಕೆ ಗೋಡಂಬಿ, ಬಾದಾಮ್, ಪಿಸ್ತಾ, ಇರಲಿಕ್ಕೆ ಜೋರಾದ ವ್ಯವಸ್ಥೆಯನ್ನ ಕೂಡ ಮಾಡಿದ್ರು. ಇಬ್ಬೊಬ್ಬರಿಗೆ ಒಂದು ಕೊಣೆ, ಗಾದಿ ಹಾಕಿ ಮೆತ್ತನೆ ತಲೆದಿಂಬು ಕೊಟ್ಟು ಜೈಪುರದ ರಗ್ಗನ್ನ ಹೊದ್ಕೊಳ್ಳೋದಕ್ಕೆ ಕೊಟ್ಟಿದ್ರು. ಸ್ನಾನಕ್ಕೆ ಬಿಸಿ ಬಿಸಿ ನೀರು, ಮೈಸೂರು ಸ್ಯಾಂಡಲ್ ಸೋಪು, ಶಾಂಪೂ, ಒರೆಸ್ಕೊಳ್ಳೋದಕ್ಕೆ ಅಪ್ಪಟ ಬಿಳಿ ಬಣ್ಣದ ಹೊಸ ಮೆತ್ತನೆ ಟಾವೆಲ್, ಹೀಗೆ ಎಲ್ಲವನ್ನ ವ್ಯವಸ್ಥೆ ಮಾಡಿದ್ರು. ಎಲ್ಲೆಲ್ಲೂ ಸ್ವಚ್ಛತೆ ಸುವಾಸನೆ ತುಂಬಿ ರಾಜಾತಿಥ್ಯವನ್ನ ಕೊಟ್ಟಿದ್ರು. ಭರ್ಜರಿ ಭೋಜನವನ್ನ ಮಾಡಿ ರಾತ್ರಿ ಇಡೀ ತಂಪು ನಿದ್ದೆ ಮಾಡಿದ ಬೀಗರು ಮರುದಿನ ವಿಜೃಂಭಣೆಯಿಂದ ಮದುವೆ ನಡೀತು. ಅಲ್ಲೂ ಕೂಡ ಊಟೋಪಚಾರ ಆಯ್ತು. ಭರ್ಜರಿ ವ್ಯವಸ್ಥೆಯಲ್ಲಿ ತಿಂದು ಉಂಡು ತೇಗಿದ್ರು. ಮದುವೆ ಮುಗಿಸ್ಕೊಂಡು ಮರಳುತ್ತಾ ಇದ್ದ ಪ್ರತಿಯೊಬ್ಬ ಅತಿಥಿಗೆ ಉಡುಗೊರೆ ಅಂತ ಒಂದು ಬೆಳ್ಳಿ ಲೋಟ ಮತ್ತು ಆ ಊರಿನ ಸ್ಪೆಷಲ್ ದಾಳಂಬರಿ ಹಣ್ಣಿನ ಒಂದು ಬಾಕ್ಸ್ ಅನ್ನ ಕೊಟ್ಟು ಹೆಣ್ಣಿನ ಕಡೆಯವರು ಕಳಿಸಿದ್ರು. ಇಷ್ಟೆಲ್ಲ ಅನುಭವಿಸಿ ಆನಂದಿಸಿ ನವ್ವಧುವನ್ನ ಕರೆದುಕೊಂಡು ತಮ್ಮ ತಮ್ಮ ಊರಿಗೆ ಮರಳಿದ್ರು. ಮರುದಿನ ಗಂಡಿನ ಮನೆಯಲ್ಲಿ ಕೂತಿದ್ದ ಬೀಗರೆಲ್ಲ ಒಂದೊಂದು ತಗಾದೆ ತೆಗೆಯೋದಕ್ಕೆ ಶುರು ಮಾಡಿದ್ರು. ಏನಂದ್ರೆ, ಒಬ್ಬ ಅಂದ, ನಮ್ಮನ್ನ ಅವಮಾನ ಮಾಡೋದಕ್ಕೆ ಬೇಕಂತಲೇ ಇಷ್ಟೊಂದು ಗ್ರ್ಯಾಂಡ್ ಆಗಿ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೊಬ್ಬ ಅಂದ, ಅಲ್ಲ, ಎಲ್ಲಾ ತುಪ್ಪದಲ್ಲೇ ಮಾಡಿಸಿದ್ರೆ ನಾವೇನ್ ತುಪ್ಪ ನೋಡಿಲ್ಲ ಅಂತ ಅನ್ಕೊಂಡ್ರ ಹೆಂಗೆ ಅಂದ. ಅಯ್ಯೋ, ಏನೇನೋ ತಿನ್ಸಿ ಹೊಟ್ಟೆ ಕೆಡಿಸ್ಬಿಟ್ಟಿದ್ದಾರೆ, ನಮ್ ಮುದುಕಿ ರಾತ್ರಿ ಎಲ್ಲ ಗ್ಯಾಸ್ ಅಂತ ಬಡ್ಕೊಂಡ್ ಕೂತಿದೆ ಅಂತ ಇನ್ನೊಬ್ಬ ಅಂದ. ಅಷ್ಟರಲ್ಲಿ ಮಗದೊಬ್ಬ, ಅಲ್ಲ, ಅಷ್ಟೊಂದು ಸಾಬೂನು ಶಾಂಪೂ ಯಾಕೆ ಕೊಟ್ರು, ನಾವೇನ್ ಅಷ್ಟೊಂದು ಹೊಲಸು ಅಂತ ತಿಳ್ಕೊಂಡ್ರ ಹೆಂಗೆ ಅಂತಂದ. ಅಲ್ಲೇ ಗೋಡೆಗೆ ಓರ್ದವನೊಬ್ಬ, ಬೆನ್ನು ನೋಯಿಸ್ಬೇಕು ಅಂತ ಬೇಕಂತಲೇ ಮಲಗೋ ರೂಮಲ್ಲಿ ಗಾದಿಯನ್ನ ಹಾಕಿದ್ದಾರೆ, ರಾತ್ರಿ ಎಲ್ಲ ನೋವು ಅಂತಂದ. ಅಲ್ಲೆಲ್ಲಿ ಮೂಲೆಯಲ್ಲಿ ಕೂತಿದ್ದ ಹೆಂಗ್ಸು, ಇಬ್ಬಿಬ್ಬರಿಗೆ ಒಂದು ರೂಮ್ ಕೊಟ್ಟಿದ್ದಾರೆ, ರಾತ್ರಿ ನಮ್ಮೊಳಗೆ ಸರಿಯಾಗಿ ಮಾತಾಡೋಕೆ ಆಗ್ಲೇ ಇಲ್ಲ, ಅರ್ಧ ರಾತ್ರಿಲಿ ಬೇರೆ ಬೇರೆ ರೂಮ್ ಸುತ್ತಾಡೋದಾಯ್ತು ನಮ್ ಗತಿ ಅಂತಂದ್ಲು. ಕಾಫಿ ಟೀ ಬರೀ ಹಾಲ್ನಲ್ಲೇ ಮಾಡಿದಾರ್ರಿ, ಸ್ವಲ್ಪ ನೀರ್ ಮಿಕ್ಸ್ ಮಾಡಿದಾಗ್ಲೇ ನಿಜವಾದ ರುಚಿ ಕೊಡೋದು ಅಂತ ಇನ್ನೊಬ್ಬ ಅಂದ. ಮೈ ಒರೆಸ್ಕೊಳ್ಳೋದಕ್ಕೆ ಮೆತ್ತನೆ ಟವಲ್ ಕೊಟ್ಟಿದಾರ್ರಿ, ಸ್ವಲ್ಪ ಬಿರುಸಾಗಿದ್ರೆ ಮೈ ಸ್ವಚ್ಛ ಆಗೋದು ಅಂತ ಇನ್ನೊಬ್ಬ ಅಂದ. ಅಲ್ಲೇ ಇದ್ದ ಪುಡಾರಿಯೊಬ್ಬ, ತಮ್ಮ ರೊಕ್ಕದ ಸೊಕ್ಕನ್ನ ತೋರ್ಸೋದಕ್ಕೆ ಹೀಗೆಲ್ಲ ಮಾಡಿರ್ಬೋದು ಅಂತಂದ. ಇನ್ನೊಬ್ಬ, ದಾಳಂಬರಿ ಹಣ್ಣಿನ ಕಲೆ ನನ್ನ ಹೆಂಡತಿ ಸೀರೆ ಹತ್ತಿದೆ, ಇವ್ರಪ್ಪ ತಂದು ಕೊಡ್ತಾನ 3,000 ರೂಪಾಯಿ ಸೀರೆ ಅಂತಂದ. ಅಲ್ಲಿ ಕೂತಿದ್ದ ಇನ್ನೊಬ್ಳು, ಬೆಳ್ಳಿ ಲೋಟ ತಗೊಂಡು ನಾವೇನ್ರಿ ಮಾಡೋದು, ಒಂದೊಳ್ಳೆ ಸೀರೆ ಶರ್ಟ್ ಪ್ಯಾಂಟ್ ಪೀಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತಂದ್ಲು. ಅಲ್ಲೇ ಕೂತಿದ್ದ ವಯಸ್ಸಾದವನೊಬ್ಬ, ಅಲ್ಲ, ಇಷ್ಟೆಲ್ಲಾ ಖರ್ಚು ಮಾಡಿದ್ದಾರೆ ಅಂದ್ರೆ ಹುಡುಗಿದು ಏನೋ ಸಮಸ್ಯೆ ಇರ್ಬೋದು, ನನಗೆ ಯಾಕೋ ಅವ್ರ ಮೇಲೆ ಮತ್ತೆ ಆ ಹುಡುಗಿ ಮೇಲೆ ಸಂಶಯ ಅಂತಂದ. ಪ್ರಿಯ ವೀಕ್ಷಕರೇ, ಇದರಿಂದ ಒಂದೇ ಪಾಠ ನಮಗೆ ಗೊತ್ತಾಗೋದು, ನೀವ್ ಯಾರಿಗೆ ಎಷ್ಟೇ ಒಳ್ಳೆಯದನ್ನ ಮಾಡಿದ್ರು ಮಾತಾಡೋರು ಮಾತಾಡೇ ಆಡ್ತಾರೆ. ಅದಕ್ಕೆ ನಿಮಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡಿ. ಜನ ಏನಂತಾರೆ ಅಂತ ಯೋಚನೆ ಮಾಡ್ಕೊಂಡು ಕೂರ್ಬೇಡಿ. ಯಾಕಂದ್ರೆ ಇದು ನಿಮ್ಮ ಬದುಕೋದು ನೀವು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕಥೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.